ನಮಸ್ಕಾರ. 2008ರ ಆರ್ಥಿಕ ಬಿಕ್ಕಟ್ಟು. ಬಹುಶಃ ನಾವೆಲ್ಲರೂ ಈ ಪದಗಳನ್ನು ಕೇಳಿರ್ತೀವಿ. ಅಮೆರಿಕಾದಲ್ಲಿ ಶುರುವಾದ ಒಂದು ಸಣ್ಣ ಗೃಹ ಸಾಲ ಮಾರುಕಟ್ಟೆಯ ಸಮಸ್ಯೆ ಹೇಗೆ ಇಡೀ ಜಗತ್ತನ್ನೇ ಆವರಿಸಿಕೊಂಡು ಒಂದು ದೊಡ್ಡ ಆರ್ಥಿಕ ಹಿಂಜರಿತಕ್ಕೆ ಕಾರಣವಾಯಿತು. ಇಂದು ಅದರ ಆಳಕ್ಕೆ ಇಳಿದು ನೋಡೋಣ. ಏನಿದರ ಮೂಲ ಕಾರಣಗಳು, ಹೇಗಿದು ಹಂತ ಹಂತವಾಗಿ ಬೆಳೆಯಿತು ಮತ್ತು ಕೊನೆಗೆ ಇದರಿಂದ ನಾವು ಕಲಿತ ಪಾಠಗಳೇನು? ಇದು ಕೇವಲ ಅಂಕಿಅಂಶಗಳ ವಿಷಯ ಅಲ್ಲ ನೋಡಿ, ಲಕ್ಷಾಂತರ ಜನರ ಬದುಕಿನ ಮೇಲೆ ಪರಿಣಾಮ ಬೀರಿದ ಘಟನೆ ಇದು. ಹೌದು, ಖಂಡಿತ. ಇದು ಬರೀ ಅಮೆರಿಕದ ಸಮಸ್ಯೆ ಆಗಿ ಉಳಿಲಿಲ್ಲ. ನಮ್ಮ ಜಾಗತಿಕ ಹಣಕಾಸು ವ್ಯವಸ್ಥೆ ಇದೆಯಲ್ಲ, ಅದು ಎಷ್ಟು ಒಂದಕ್ಕೊಂದು ಬೆಸೆದುಕೊಂಡಿದೆ, ಎಷ್ಟು ಸೂಕ್ಷ್ಮವಾಗಿದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅಂತಾನೆ ಹೇಳ್ಬೋದು. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯ ಗುರಿ ಸ್ಪಷ್ಟವಾಗಿದೆ. ಈ 2008ರ ಬಿಕ್ಕಟ್ಟಿನ ಯಾಕೆ ಮತ್ತು ಹೇಗೆ ಅನ್ನೋದನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ. ಸಬ್ಪ್ರೈಮ್ ಸಾಲಗಳು, ಆಮೇಲೆ ನೀವು ಹೇಳಿದ ಹಾಗೆ ಈ ಸಂಕೀರ್ಣ ಹಣಕಾಸು ಉತ್ಪನ್ನಗಳು, ಸಿಡಿಒಗಳು, ಇದೆಲ್ಲ ಹೇಗೊಂದಕ್ಕೊಂದು ಲಿಂಕ್ ಆಗಿತ್ತು, ನಿಯಂತ್ರಣದ ಕೊರತೆ ಎಷ್ಟಿತ್ತು, ಇದರ ಪರಿಣಾಮಗಳೇನು ಎಲ್ಲವನ್ನು ಹಂತ ಹಂತವಾಗಿ ನೋಡೋಣ. ಶುರು ಮಾಡೋಣವಾ? ಈ ಬಿಕ್ಕಟ್ಟಿನ ಬೀಜಗಳು ಎಲ್ಲಿಂದ ಮೊಳಕೆ ಒಡೆದು? ಆಕ್ಚುಲಿ ನಾವು 2000ನೇ ಇಸ್ವಿಯ ಆರಂಭಕ್ಕೆ ಹೋಗ್ಬೇಕು. ಆ ಸಮಯದಲ್ಲಿ ಅಮೆರಿಕಾದಲ್ಲಿ ಗೃಹ ಮಾರುಕಟ್ಟೆ ಅಬ್ಬಾ ಏನ್ ಜೋರಾಗಿತ್ತು ಅಂದ್ರೆ ಮನೆಗಳ ಬೆಲೆಗಳು ಏರ್ತಲೇ ಇದ್ವು. ಒಂದ್ರೀತಿ ಎಲ್ಲರ ಮನಸ್ಸಲ್ಲಿ ಮನೆ ಕೊಂಡ್ರೆ ಲಾಭವೇ ಹೊರತು ನಷ್ಟ ಇಲ್ಲ ಅನ್ನೋ ಭಾವನೆ ಬಂದ್ಬಿಟ್ಟಿತ್ತು. ಹೌದು, ಆ ಟ್ರೆಂಡ್ ಇತ್ತಲ್ವಾ, ಮನೆ ಬೆಲೆ ಇಳಿಯೋದೇ ಇಲ್ಲ ಅಂತ. ಅದೇ ಜೊತೆಗೆ ಇನ್ನೊಂದು ಮುಖ್ಯ ಕಾರಣ ಅಂದ್ರೆ 2001ರಲ್ಲಿ ಆ .com ಬಬಲ್ ಒಡೆದಿತ್ತಲ್ಲ, ಆ ಆರ್ಥಿಕ ಹೊಡೆತದಿಂದ ಚೇತರಿಸ್ಕೊಳ್ಳೋಕೆ ಅಮೆರಿಕಾದ ಫೆಡರಲ್ ರಿಸರ್ವ್ ಅಂದ್ರೆ ಅವರ ಕೇಂದ್ರ ಬ್ಯಾಂಕ್ ಬಡ್ಡಿ ದರಗಳನ್ನ ತುಂಬಾನೇ ಕಮ್ಮಿ ಮಾಡಿತ್ತು, ಐತಿಹಾಸಿಕವಾಗಿ ಕಡಿಮೆ ಮಟ್ಟಕ್ಕೆ. ಓಕೆ, ಅಂದ್ರೆ ಸಾಲ ತಗೊಳ್ಳೋದು ತುಂಬಾ ಸುಲಭ ಮತ್ತು ಅಗ್ಗಾಗಿತ್ತು. ಇದು ಆ ಗೃಹ ಮಾರುಕಟ್ಟೆಯ ಬೆಂಕಿಗೆ ತುಪ್ಪ ಸುರಿದ ಹಾಗಾಯ್ತು ಅಲ್ವಾ? ನಿಖರವಾಗಿ. ಕಡಿಮೆ ಬಡ್ಡಿದರ, ಏರುತ್ತಿರುವ ಮನೆ ಬೆಲೆಗಳು. ಈ ಪರಿಸ್ಥಿತಿಯಲ್ಲಿ ಬ್ಯಾಂಕ್ಗಳು, ಸಾಲ ಕೊಡುವ ಸಂಸ್ಥೆಗಳು ಎಲ್ಲರೂ ಹೆಚ್ಚು ಲಾಭ ಮಾಡ್ಕೊಡೋಕೆ ಶುರು ಮಾಡಿದ್ರು. ಅವರು ಹೆಚ್ಚು ಹೆಚ್ಚು ಜನರಿಗೆ ಮನೆ ಸಾಲ ಕೊಡೋಕೆ ಶುರು ಮಾಡಿದ್ರು. ಇಲ್ಲಿ ಒಂದು ಮುಖ್ಯ ಬದಲಾವಣೆ ಆಯ್ತು. ಏನ್ ಬದಲಾವಣೆ ಅದು? ಸಾಂಪ್ರದಾಯಿಕವಾಗಿ ಒಳ್ಳೆ ಕ್ರೆಡಿಟ್ ಹಿಸ್ಟ್ರಿ, ಒಳ್ಳೆ ಆದಾಯ ಇರೋರಿಗೆ ಮಾತ್ರ ಸಾಲ ಸಿಗ್ತಿತ್ತು. ಆದ್ರೆ ಈ ಸಮಯದಲ್ಲಿ ಕಡಿಮೆ ಕ್ರೆಡಿಟ್ ಸ್ಕೋರ್ ಇರೋರಿಗೂ, ಅಂದ್ರೆ ಸಾಲ ತೀರಿಸ್ತಾರೋ ಇಲ್ವೋ ಅಂತ ಗ್ಯಾರಂಟಿ ಇಲ್ಲದ ಜನರಿಗೂ ಸಾಲ ಕೊಡೋಕೆ ಶುರು ಮಾಡಿದ್ರು. ಇವನ್ನೇ ಸಬ್ ಪ್ರೈಮ್ ಮಾರ್ಗೇಜ್ ಅಂತ ಕರೆಯೋದು. ಓ, ಸಬ್ ಪ್ರೈಮ್ ಅಂದ್ರೆ ಕ್ವಾಲಿಟಿ ಕಡಿಮೆ ಅಥವಾ ರಿಸ್ಕ್ ಜಾಸ್ತಿ ಇರುವ ಸಾಲಗಳು ಅಂತ ಅರ್ಥ. ಬ್ಯಾಂಕ್ಗಳು ಯಾಕೆ ಈ ರಿಸ್ಕ್ ತಗೊಂಡು? ಕೇವಲ ಲಾಭಕ್ಕಾಗಿ? ಮುಖ್ಯವಾಗಿ ಲಾಭದ ಆಸೆನೆ. ಆದ್ರೆ ಇದರ ಹಿಂದೆ ಒಂದು ದೊಡ್ಡ ಆಟ ಇತ್ತು. ಅದನ್ನ ಹಣಕಾಸು ತಂತ್ರಜ್ಞಾನ ಅಥವಾ ಫೈನಾನ್ಷಿಯಲ್ ಎಂಜಿನಿಯರಿಂಗ್ ಅಂತಾರಲ್ಲ, ಅದು. ಬ್ಯಾಂಕುಗಳು ಈ ಸಬ್ಪ್ರೈಮ್ ಸಾಲಗಳನ್ನ ತಮ್ಮತ್ರ ಜಾಸ್ತಿ ದಿನ ಇಟ್ಕೊಳ್ತಿರ್ಲಿಲ್ಲ. ಹೌದಾ? ಹಾಗಾದ್ರೆ ಏನ್ ಮಾಡ್ತಿದ್ರು? ಅವರು ಈ ಸಾಲಗಳನ್ನೆಲ್ಲ ದೊಡ್ಡ ದೊಡ್ಡ ಹೂಡಿಕೆ ಬ್ಯಾಂಕುಗಳಿಗೆ, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ಗೆ ಮಾರ್ಬಿಡ್ತಿದ್ರು. ಅಂದ್ರೆ ಸಾಲ ಕೊಟ್ಟ ರಿಸ್ಕ್ ಅನ್ನ ನಿಮ್ ಜೊತೆ ಮೇಲಿಂದ ಬೇಡವರಿಗೆ ಪಾಸ್ ಮಾಡ್ತಿದ್ರು. ಹೌದು. ಆ ಹೂಡಿಕೆ ಬ್ಯಾಂಕುಗಳು ಏನ್ ಮಾಡ್ತಿದ್ರು ಅಂದ್ರೆ ಸಾವಿರಾರು ಇಂತಹ ಸಾಲಗಳನ್ನ, ಒಳ್ಳೆ ಸಾಲ, ರಿಸ್ಕಿ ಸಾಲ ಎಲ್ಲವನ್ನೂ ಸೇರಿಸಿ ಒಂದು ಕಂತೆ ಕಟ್ತಿದ್ರು, ಮಿಕ್ಸ್ ಮಾಡ್ತಿದ್ರು. ಈ ಕಂತೆಯನ್ನೇ ಆಧಾರವಾಗಿಟ್ಕೊಂಡು ಹೊಸ ಹೂಡಿಕೆ ಪತ್ರಗಳನ್ನ ಅಂದ್ರೆ ಸೆಕ್ಯೂರಿಟಿಗಳನ್ನ ಸೃಷ್ಟಿ ಮಾಡ್ತಿದ್ರು. ಇವಕ್ಕೆ ಮಾರ್ಟ್ಗೇಜ್ ಬ್ಯಾಕ್ಡ್ ಸೆಕ್ಯೂರಿಟೀಸ್ ಅಥವಾ MBS ಅಂತ ಹೆಸರು. ಮಾರ್ಟ್ಗೇಜ್ ಬ್ಯಾಕ್ಡ್ ಸೆಕ್ಯೂರಿಟೀಸ್, MBS. ಇದರ ಐಡಿಯಾ ಏನು? ರಿಸ್ಕ್ ಕಡಿಮೆ ಆಗುತ್ತೆ ಇದರಿಂದ? ಅವರ ಐಡಿಯಾ ಪ್ರಕಾರ ಹೌದು. ಯಾಕಂದ್ರೆ ಸಾವಿರಾರು ಸಾಲಗಳನ್ನ ಒಟ್ಟಿಗೆ ಸೇರಿಸಿದಾಗ ಕೆಲವರು ಸಾಲ ತೀರಿಸದೇ ಇದ್ರೂ ಹೆಚ್ಚುನವರು ತೀರಿಸ್ತಾರೆ. ಸೊ ಒಟ್ಟಾರೆ ರಿಸ್ಕ್ ಹಂಚಿ ಹೋಗುತ್ತೆ, ಡೈವರ್ಸಿಫೈ ಆಗುತ್ತೆ, ಕಡಿಮೆ ಆಗುತ್ತೆ ಅಂತ ಅವರ ನಂಬಿಕೆ. ಇದು ಕೇಳೋಕೆ ಸರಿ ಅನ್ಸಿದ್ರೂ ಎಲ್ಲೋ ಏನೋ ಲೋಪ ಇರೋ ಹಾಗೆ ಕಾಣ್ತಿದೆ. ಖಂಡಿತವಾಗಿಯೂ. ಯಾಕಂದ್ರೆ ಕಥೆ ಇಲ್ಲಿಗೆ ನಿನ್ಲಿಲ್ಲ, ಇದು ಇನ್ನೂ ಕಾಂಪ್ಲೆಕ್ಸ್ ಆಯ್ತು. ಈ MBSಗಳನ್ನೇ ಮತ್ತೆ ಒಟ್ಟಿಗೆ ಸೇರಿಸಿ ಅದನ್ನ ಬೇರೆ ಬೇರೆ ಸ್ಲೈಸ್ಗಳಾಗಿ, ಅಂದ್ರೆ ರಿಸ್ಕ್ ಲೆವೆಲ್ ಪ್ರಕಾರ ಹೈ ರಿಸ್ಕ್, ಮೀಡಿಯಂ ರಿಸ್ಕ್, ಲೋ ರಿಸ್ಕ್ ಅಂತ ವಿಭಾಗಿಸಿ ಕೊಲ್ಯಾಟ್ರಲೈಸ್ಡ್ ಡೆಟ್ ಆಬ್ಲಿಗೇಷನ್ಸ್ ಅಂದ್ರೆ CDOs ಅಂತ ಇನ್ನೊಂದು ಪ್ರಾಡಕ್ಟ್ ಸೃಷ್ಟಿ ಮಾಡಿದ್ರು. ಓ ಮೈ ಗಾಡ್, MBSನಿಂದ CDO. ಇದು ಯಾಕೆ ಬೇಕಿತ್ತು ಈ ಮಟ್ಟದ ಕಾಂಪ್ಲೆಕ್ಸಿಟಿ? ಅದೇ ದೊಡ್ಡ ಪ್ರಶ್ನೆ ಮತ್ತು ಸಮಸ್ಯೆ. ಈ ಸಂಕೀರ್ಣತೆಯೇ
ಒಳಗಿದ್ದ ರಿಸ್ಕನ್ನ ಮರೆಮಾಚೋಕೆ ಸಹಾಯ ಮಾಡ್ತು. ಎಲ್ಲೋ ಮೂಲೆಯಲ್ಲಿದ್ದ ಒಂದು ಕೆಟ್ಟ ಸಬ್ಪ್ರೈಮ್ ಸಾಲದ ರಿಸ್ಕ್ ಈ ದೊಡ್ಡ ಸಿಡಿಒ ಒಳಗಡೆ ಎಲ್ಲೋ ಕಳೆದು ಹೋದ ಹಾಗೆ ಕಾಣಿಸ್ತಿತ್ತು. ಮತ್ತೆ ಅತೀ ದೊಡ್ಡ ಸಮಸ್ಯೆ ಅಂದ್ರೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳಿದೆಯಲ್ಲ, ಮೂಡೀಸ್, ಸ್ಟ್ಯಾಂಡರ್ಡ್ ಅಂಡ್ ಪೂವರ್ಸ್, ಫಿಚ್, ಇವರು ಈ ಕಾಂಪ್ಲೆಕ್ಸ್ ಆದ ರಿಸ್ಕಿಯಾದ ಸಿಡಿಒಗಳಿಗೂ AAA ರೇಟಿಂಗ್ ಕೊಟ್ರು. AAA ರೇಟಿಂಗ್ ಅಂದ್ರೆ ಅತ್ಯಂತ ಸೇಫ್ ಹೂಡಿಕೆ ಅಂತಾನ? ಹೌದು, ಅದೇ ವಿಪರ್ಯಾಸ. ಅತ್ಯಂತ ಸುರಕ್ಷಿತ ಅನ್ನೋ ಲೇಬಲ್ ಸಿಕ್ಕಿದ್ರಿಂದ ಏನಾಯ್ತು ಅಂದ್ರೆ, ಜಗತ್ತಿನಾದ್ಯಂತ ಇರೋ ಹೂಡಿಕೆದಾರರು, ಪೆನ್ಷನಿ ನಿಧಿಗಳು, ವಿಮಾ ಕಂಪನಿಗಳು, ವಿದೇಶಿ ಬ್ಯಾಂಕ್ಗಳು, ಸಾಮಾನ್ಯವಾಗಿ ತುಂಬಾ ಹುಷಾರಾಗಿರೋ ಸಂಸ್ಥೆಗಳು ಕೂಡ ಇವು ಸೇಫ್ ಅಂತ ನಂಬಿ ಬಿಲಿಯನ್ಗಟ್ಲೆ ಡಾಲರ್ ಹೂಡಿಕೆ ಮಾಡಿದ್ರು. ಅಮೆರಿಕಾದ ಸಬ್ಪ್ರೈಮ್ ರಿಸ್ಕ್ ಹೀಗೆ ಇಡೀ ಜಗತ್ತಿಗೆ ಹರಡ್ಕೊಂತು. ನೋಡಿ, ಸಂಕೀರ್ಣತೆ ರಿಸ್ಕ್ ಕಡಿಮೆ ಮಾಡ್ಲಿಲ್ಲ, ಅದನ್ನ ಮುಚ್ಚಿಟ್ಟು ಎಲ್ಲೆಡೆ ಹರಡೋಕೆ ಹೆಲ್ಪ್ ಮಾಡ್ತು. ಇದೇ ಸಮಯದಲ್ಲಿ ಮೂಲದಲ್ಲಿ ಸಾಲ ಕೊಡ್ತಿದ್ದ ಬ್ಯಾಂಕ್ಗಳು ಅವ್ರ ನಡವಳಿಕೆ ಹೇಗಿತ್ತು? ಸಾಲದ ಕ್ವಾಲಿಟಿ ಬಗ್ಗೆ ಚಿಂತನೆ ಇರ್ಲಿಲ್ವಾ? ಬಹಳಷ್ಟು ಸಂಸ್ಥೆಗಳು ಅವರ ಗಮನ ಬರೀ ಶಾರ್ಟ್ ಟರ್ಮ್ ಪ್ರಾಫಿಟ್ ಮೇಲಿತ್ತು. ನಾವು ಕೊಟ್ಟ ಸಾಲವನ್ನ ಹೇಗಿದ್ರೂ ಬೇಗ ಮಾರ್ಬಿಡ್ತೀವಿ, ಅದರ ರಿಸ್ಕ್ ನಮ್ದಲ್ಲ ಅನ್ನೋ ಧೈರ್ಯ. ಹಾಗಾಗಿ ಅವರು ಸಾಲ ಕೊಡೋ ನಿಯಮಗಳನ್ನ ಇನ್ನೂ ಸಡಿಲ ಮಾಡಿದ್ರು. 0% ಡೌನ್ ಪೇಮೆಂಟ್, ಅಡ್ಜಸ್ಟಬಲ್ ರೇಟ್ ಮಾರ್ಟ್ಗೇಜ್, ARMs ಅಂತ. ARMs ಅಂದ್ರೆ ಮೊದಲ 1-2 ವರ್ಷ ಬಡ್ಡಿ ತುಂಬಾ ಕಡಿಮೆ ಇರುತ್ತೆ, ಆಮೇಲೆ ಮಾರುಕಟ್ಟೆ ದರಕ್ ತಕ್ಕಂತೆ ಥಡೀರಂತ ಜಾಸ್ತಿ ಆಗುತ್ತೆ. ಇನ್ನೂ ಕೆಲವು ಕಡೆ ಸಾಲ ತಗೊಳ್ಳೋರ ಆದಾಯವನ್ನೇ ಸರಿಗ್ ಚೆಕ್ ಮಾಡದೆ ಅದಕ್ಕೆ ನಿಂಜಾ ಲೋನ್ಸ್ ಅಂತಿದ್ರು. ಅಂದ್ರೆ ನೋ ಇನ್ಕಮ್, ನೋ ಜಾಬ್ ಆರ್ ಅಸೆಟ್ಸ್ ಅಂತವರಿಗೂ ಸಾಲ ಕೊಟ್ರು. ನಿಂಜಾ ಲೋನ್ಸ್ ಅಂದ್ರೆ ಸಿಸ್ಟಮ್ನಲ್ಲಿದ್ದ ಇನ್ಸೆಂಟಿವ್ಸ್, ಪ್ರೋತ್ಸಾಹಕಗಳೇ ಈ ತರದ ವರ್ತನೆಗೆ ಕಾರಣವಾದ್ವಾ? ಹೌದು, ಖಂಡಿತವಾಗಿಯೂ. ಅದೊಂದು ಬಹಳ ಮುಖ್ಯವಾದ ಅಂಶ. ಸಾಲ ಕೊಡೋ ಏಜೆಂಟ್ಗೆ ಕಮಿಷನ್, ಬ್ಯಾಂಕ್ ಮ್ಯಾನೇಜರ್ಗೆ ಬೋನಸ್, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಟ್ರೇಡರ್ಗೆ ದೊಡ್ಡ ಪ್ರಾಫಿಟ್. ಎಲ್ಲರಿಗೂ ಹೆಚ್ಚು ಸಾಲ ಕೊಟ್ರೆ, ಹೆಚ್ಚು MBS DOಗಳನ್ನ ಮಾಡಿ ಮಾರಿದ್ರೆ ತಕ್ಷಣಕ್ಕೆ ಲಾಭ. ಲಾಂಗ್ ಟರ್ಮಲ್ಲಿ ಏನಾಗುತ್ತೆ ಅನ್ನೋ ಯೋಚನೆನೇ ಇಲ್ಲ. ಈ ಅಲ್ಪಾವಧಿ ಲಾಭದ ಆಸೆ ಇದೆಯಲ್ಲ, ಅದು ದೀರ್ಘಾವಧಿ ರಿಸ್ಕ್ಗಳನ್ನ ಮರ್ತುಬಿಡೋ ಹಾಗೆ ಮಾಡ್ತು. ಇದ್ರಿಂದ ಏನಾಯ್ತು? ಮನೆಗಳ ಬೆಲೆಗಳು ಆಕಾಶಕ್ಕೆ ಏರಿದ್ವು. ಒಂದು ದೊಡ್ಡ ಬಬಲ್ ಕ್ರಿಯೇಟ್ ಆಯ್ತು. ನೀವು ಹೇಳಿದ ಹಾಗೆ 2000ರಿಂದ 2006 ಮಧ್ಯೆ ಅಮೆರಿಕಾದಲ್ಲಿ ಮನೆ ಬೆಲೆಗಳು ಡಬಲ್ ಆದವು ಅಂತ. ಹೌದು, ಸುಮಾರು ಅಷ್ಟೇ. ಆದ್ರೆ ಎಲ್ಲ ಬಬಲ್ಗಳಿಗೂ ಒಡೆಯೋ ಕಾಲ ಬರುತ್ತೆ. ಇದು ಯಾವಾಗ, ಹೇಗೆ ಶುರುವಾಯಿತು? 2006ರ ಕೊನೆಗೆ ಮತ್ತೆ 2007ರಲ್ಲಿ ಪರಿಸ್ಥಿತಿ ಬದಲಾಗೋಕೆ ಶುರುವಾಯಿತು. ಮೊದಲು ಆ ಏರುತ್ತಿದ್ದ ಮನೆ ಬೆಲೆಗಳು ಸ್ವಲ್ಪ ನಿಂತ್ವು, ಕೆಲವೆಡೆ ಇಳಿಯೋಕೆ ಶುರುವಾದ್ವು. ಅದೇ ಸಮಯಕ್ಕೆ ಆ ARMs ಲೋನ್ಗಳ ಬಡ್ಡಿದರಗಳು ಮೊದಲೇ ಹೇಳಿದ ಹಾಗೆ ಒಪ್ಪಂದದ ಪ್ರಕಾರ ಜಾಸ್ತಿಯಾಗೋಕೆ ಶುರುವಾದ್ವು. ಓ, ಅವಾಗೇನಾಯ್ತು? ಲಕ್ಷಾಂತರ ಸಬ್ಪ್ರೈಮ್ ಸಾಲಗಾರರು ಅವರ ತಿಂಗಳ ಕಂತು EMI ಇದ್ದಕ್ಕಿದ್ದಂತೆ ತುಂಬಾ ಜಾಸ್ತಿಯಾಯಿತು. ಕಡಿಮೆ ಆದಾಯದವರಿಗೆ ಇದು ಹೊರೆಯಾಯ್ತು ಅಲ್ವಾ? ಹೌದು, ಹೊರೆಯಲ್ಲ, ತಡೆಯೋಕೆ ಆಗದ ಹೊರೆಯಾಯ್ತು. ಅವರಿಗೆ ಆ ಜಾಸ್ತಿಯಾದ ಕಂತು ಕಟ್ಟೋಕೆ ಆಗ್ಲಿಲ್ಲ. ಸೊ ಅವರು ಸಾಲ ತೀರಿಸೋಕೆ ಫೇಲ್ ಆದ್ರು. ಆಗ ಬ್ಯಾಂಕುಗಳು ಅವರ ಮನೆಗಳನ್ನ ಮುಟ್ಟುಗೋಲಾಕೊಳ್ಳೋಕೆ ಶುರು ಮಾಡಿದ್ವು. ಈ ಫೋರ್ಕ್ಲೋಷರ್ಗಳ ಸಂಖ್ಯೆ ರೆಕಾರ್ಡ್ ಮಟ್ಟಕ್ಕೆ ಏರಿತು. ಅಯ್ಯೋ, ಜಾಸ್ತಿ ಮನೆಗಳು ಮಾರುಕಟ್ಟೆಗೆ ಬಂದ್ರೆ ಬೆಲೆಗಳು ಇನ್ನೂ ಬೀಳುತ್ತಲ್ವಾ? ಡಿಮ್ಯಾಂಡ್ ಕಡಿಮೆ, ಸಪ್ಲೈ ಜಾಸ್ತಿ. ಅದೇ ಆಗಿದ್ದು. ಮನೆಗಳ ಬೆಲೆಗಳು ವೇಗವಾಗಿ ಕುಸಿಯೋಕೆ ಶುರುವಾದ್ವು. ಯಾವಾಗ ಮನೆಗಳ ಬೆಲೆ ಕುಸಿತೋ, ಆ MBS ಮತ್ತು CDOಗಳ ಒಳಗಿದ್ದ ನಿಜವಾದ ಕಸ ಬಯಲಾಯ್ತು. ಅವುಗಳ ಮೌಲ್ಯ ನಿಂತಿದ್ದೇ ಆ ಮನೆಗಳ ಬೆಲೆ ಮತ್ತು ಸಾಲದ ಮರುಪಾವತಿ ಮೇಲೆ. ಈಗ ಸಾಲನೂ ಬರ್ತಿಲ್ಲ, ಮನೆ ಬೆಲೆಯೂ ಇಲ್ಲ. ಸೊ ಆ MBS CDOಗಳ ಮೌಲ್ಯ ಪಾತಾಳಕ್ಕೆ ಇಳೀತು. ಅವುಗಳನ್ನ ಟಾಕ್ಸಿಕ್ ಆಸೆಟ್ಸ್ ಅಂದ್ರೆ ವಿಷಕಾರಿ ಆಸ್ತಿಗಳು ಅಂತ ಕರೆಯೋಕ್ ಶುರು ಮಾಡಿದ್ರು. ಯಾರೂ ಅದನ್ನ ಕೊಡೋಕೆ ರೆಡಿ ಇರ್ಲಿಲ್ಲ. ಈ ಸಮಸ್ಯೆ ಸಬ್ಪ್ರೈಮ್ಗೆ ಮಾತ್ರ ಸೀಮಿತವಾಗಿರ್ಲಿಲ್ಲ ಅಂದಿರಿ. ಹೇಗೆ ಇದು ದೊಡ್ಡ ಬಿಕ್ಕಟ್ಟಾಯ್ತು? ಡೊಮಿನೋ ಎಫೆಕ್ಟ್ಸ್ ತರಹನಾ? ಹೌದು, ಡೊಮಿನೋ ಎಫೆಕ್ಟ್. 2007ರಲ್ಲಿ ನ್ಯೂ ಸೆಂಚುರಿ ಫಿನಾನ್ಷಿಯಲ್ ಅನ್ನೋ ದೊಡ್ಡ ಸಬ್ಪ್ರೈಮ್ ಸಾಲದಾತ ದಿವಾಳಿಯಾಯಿತು. ಮಾರ್ಚ್ 2008ರಲ್ಲಿ ಬೇರ್ ಸ್ಟರ್ನ್ಸ್ ಅನ್ನೋ ದೊಡ್ಡ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಬೀಳೋ ಸ್ಥಿತಿಗೆ ಬಂತು. ಗವರ್ಮೆಂಟ್ ಹೇಗೋ JP ಮಾರ್ಗನ್ ಚೇಸ್ ಅದನ್ನ ತಗೊಳ್ಳೋ ಹಾಗೆ ಮಾಡಿ ಉಳಿಸಿತು. ಆದ್ರೆ ನಿಜವಾದ ದೊಡ್ಡ ಆಘಾತ ಕಾದಿತ್ತು. ಸೆಪ್ಟೆಂಬರ್ 2008. ಲೇಮನ್ ಬ್ರದರ್ಸ್? ಹೌದು, ಲೇಮನ್ ಬ್ರದರ್ಸ್. 150 ವರ್ಷಕ್ಕಿಂತ ಹಳೆಯ ಅಮೆರಿಕಾದ 4ನೇ ಅತಿದೊಡ್ಡ ಹೂಡಿಕೆ ಬ್ಯಾಂಕ್ ಅದು ದಿವಾಳಿಯಾಯ್ತು. ಈ ಸಲ ಸರ್ಕಾರ ಅದನ್ನ ಉಳಿಸೋಕ್ ಬರ್ಲಿಲ್ಲ.
ಆ ಒಂದೇ ಒಂದು ಘಟನೆ ಇಡೀ ಗ್ಲೋಬಲ್ ಫಿನಾನ್ಷಿಯಲ್ ಸಿಸ್ಟಮ್ ಮೇಲೆ ಒಂದ್ ರೀತಿ ನ್ಯೂಕ್ಲಿಯರ್ ಬಾಂಬ್ ಹಾಕಿದ ಹಾಗೆ ಆಯ್ತು. ಎಲ್ರಲ್ಲಿ ವಿಶ್ವಾಸ ಹೋಯ್ತು, ಭಯ ಶುರುವಾಯ್ತು. ತಕ್ಷಣದ ಪರಿಣಾಮಗಳೇನು? ಕ್ರೆಡಿಟ್ ಫ್ರೀಸ್ ಅಂತಾರಲ್ಲ, ಅದೇನಾ? ಅದೇ ಬ್ಯಾಂಕುಗಳು ಒಂದನ್ನೊಂದು ನಂಬೋದು ನಿಲ್ಸಿದ್ವು. ಯಾರತ್ರ ಎಷ್ಟು ಟಾಕ್ಸಿಕ್ ಅಸೆಟ್ಸ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಅವರು ಪರಸ್ಪರ ಸಾಲ ಕೊಡೋದನ್ನೇ ನಿಲ್ಸ್ಬಿಟ್ರು. ಇದನ್ನೇ ಕ್ರೆಡಿಟ್ ಫ್ರೀಸ್ ಅನ್ನೋದು. ಅಂದ್ರೆ ಹಣಕಾಸು ವ್ಯವಸ್ಥೆಯ ರಕ್ತ ಸಂಚಾರವೇ ನಿಂತ ಹಾಗೆ. ಕಂಪನಿಗಳಿಗೆ ದಿನನಿತ್ಯದ ಕೆಲ್ಸಕ್ಕೂ ಹಣ ಸಿಗ್ಲಿಲ್ಲ. ಷೇರು ಮಾರುಕಟ್ಟೆಗಳು ಜಗತ್ತಿನಾದ್ಯಂತ ಕುಸಿದ್ವು. ಜನರು ಬ್ಯಾಂಕ್ನಿಂದ ದುಡ್ಡು ತೆಗೆಯಕ್ಕೆ ಓಡಿದ್ರು. ಬ್ಯಾಂಕ್ ರನ್ಸ್, ಗ್ಲೋಬಲ್ ಟ್ರೇಡ್ ನಿಂತ್ಹೋಯ್ತು. ಅಮೆರಿಕದ ಒಂದು ಮೂಲೆಯಲ್ಲಿ ಶುರುವಾದ ಸಮಸ್ಯೆ ಇಡೀ ಜಗತ್ತನ್ನೇ ಆವರಿಸಿಕೊಂಡಿತು. ಹೌದು, ಗ್ಲೋಬಲೈಸೇಷನ್ನ ಇನ್ನೊಂದು ಮುಖ ಇದು. ಫೈನಾನ್ಸ್ ಎಷ್ಟು ಇಂಟರ್ಕನೆಕ್ಟೆಡ್ ಆಗಿದೆ ಅಂದ್ರೆ ಒಂದ್ ಕಡೆ ಆದ ತಪ್ಪು ಇಡೀ ಜಗತ್ತನ್ನೇ ಅಲುಗಾಡಿಸಿಬಿಡ್ಬೋದು. ಇಂತಹ ಭಯಾನಕ ಪರಿಸ್ಥಿತಿಯಲ್ಲಿ ಸರ್ಕಾರಗಳು, ಸೆಂಟ್ರಲ್ ಬ್ಯಾಂಕುಗಳು ಏನ್ ಮಾಡಿವು? ಕೈಕಟ್ಟಿ ಕೂತಿರ್ಲಿಲ್ವಲ್ಲ? ಇಲ್ಲ. ತಕ್ಷಣವೇ ದೊಡ್ಡ ಮಟ್ಟದ ಕ್ರಮಗಳನ್ನ ತಗೊಂಡ್ರು. ಅಮೆರಿಕಾದಲ್ಲಿ ಅಕ್ಟೋಬರ್ 2008ರಲ್ಲಿ ಟ್ರಬಲ್ಡ್ ಅಸೆಟ್ ರಿಲೀಫ್ ಪ್ರೋಗ್ರಾಂ ಅಂದ್ರೆ ಟಾರ್ಪ್ ಜಾರಿಗೆ ಬಂತು. ಇದರ ಉದ್ದೇಶ ಬೀಳ್ತಿದ್ದ ಬ್ಯಾಂಕ್ಗಳಿಗೆ ದುಡ್ಡು ಕೊಟ್ಟು ಅವುಗಳನ್ನ ಸ್ಟೇಬಲ್ ಮಾಡೋದು, ಸಿಸ್ಟಮ್ ಪೂರ್ತಿ ಕೊಲ್ಯಾಪ್ಸ್ ಆಗೋದನ್ನ ತಡೆಯೋದು. ಸುಮಾರು $700 ಬಿಲಿಯನ್ ಇದಕ್ಕೆ ಮೀಸಲಿಟ್ರು. ಫೆಡರಲ್ ರಿಸರ್ವ್ ಅವರ ಪಾತ್ರ? ಫೆಡರಲ್ ರಿಸರ್ವ್ ಕೂಡ ದೊಡ್ಡ ಪಾತ್ರ ವಹಿಸಿತು. ಅವರು ಬಡ್ಡಿ ದರವನ್ನ 0ಗೆ ಇಳಿಸಿದ್ರು. ಝೀರೋ ಇಂಟ್ರೆಸ್ಟ್ ರೇಟ್ ಪಾಲಿಸಿ, ZIRP. ಅಷ್ಟೇ ಅಲ್ಲ, ಕ್ವಾಂಟಿಟೇಟಿವ್ ಈಸಿಂಗ್ ಅಂದ್ರೆ QE ಅಂತ ಕೇಳಿರ್ಬೋದು. ಹೌದು, QE ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಹೊಸ ದುಡ್ಡನ್ನ ಕ್ರಿಯೇಟ್ ಮಾಡಿ ಅದರಿಂದ ಗವರ್ಮೆಂಟ್ ಬಾಂಡ್ಸ್ ಮತ್ತೆ ಈ MBS ತರದ ಅಸೆಟ್ಸ್ ಅನ್ನ ತಾನೇ ಕೊಂಡುಕೊಳ್ಳೋದು. ಇದರ ಉದ್ದೇಶ ಸಿಸ್ಟಮ್ಗೆ ಲಿಕ್ವಿಡಿಟಿ ಅಂದ್ರೆ ಹಣದ ಹರಿವನ್ನ ಜಾಸ್ತಿ ಮಾಡೋದು, ಬಡ್ಡಿ ದರಗಳನ್ನ ಇನ್ನೂ ಕಡಿಮೆ ಮಾಡೋದು, ಸಾಲ ಮತ್ತೆ ಸಿಗೋ ಹಾಗೆ ಮಾಡೋದು, ಆರ್ಥಿಕತೆಗೆ ಚೈತನ್ಯ ಕೊಡೋದು. ಈ ದೊಡ್ಡ ಕ್ರಮಗಳು ತಕ್ಷಣ ಕೆಲ್ಸ ಮಾಡಿದ್ವಾ? ರಿಕವರಿ ಹೇಗಿತ್ತು? ಈ ಕ್ರಮಗಳು ಪೂರ್ತಿ ಸಿಸ್ಟಮ್ ಕುಸಿದು ಹೋಗುವುದನ್ನ ತಡೆದವು ಅನ್ನೋದು ನಿಜ. ಆದ್ರೆ ಆರ್ಥಿಕ ಚೇತರಿಕೆ ತುಂಬಾ ನಿಧಾನವಾಗಿತ್ತು, ತುಂಬಾ ನೋವಿನಿಂದ ಕೂಡಿತು. ಲಕ್ಷಾಂತರ ಜನ ಕೆಲ್ಸ ಕಳ್ಕೊಂಡ್ರು, ಮನೆ ಕಳ್ಕೊಂಡ್ರು, ಅವ್ರ ಜೀವನ ಪೂರ್ತಿ ಉಳಿಸಿದ್ದ ಹಣ ಹೋಯ್ತು. ಹಿಂಜರಿತ ತುಂಬಾ ತೀವ್ರವಾಗಿತ್ತು. ಜಾಗತಿಕವಾಗಿ ಇದರ ಪರಿಣಾಮ ಹೇಗಿತ್ತು? ಯುರೋಪ್, ಏಷ್ಯಾ ಮೇಲೆಲ್ಲ? ಜಾಗತಿಕ ಪರಿಣಾಮನೂ ಅಷ್ಟೇ ಭೀಕರವಾಗಿತ್ತು. ಯುರೋಪ್ನಲ್ಲೂ ಅನೇಕ ಬ್ಯಾಂಕುಗಳು ಸಂಕಷ್ಟಕ್ಕೆ ಸಿಲುಕಿದ್ವು. ಐಸ್ಲ್ಯಾಂಡ್ನಲ್ಲಿ ಇಡೀ ಬ್ಯಾಂಕಿಂಗ್ ಸಿಸ್ಟಮೇ ಹೋಯಿತು. ಐರ್ಲೆಂಡ್, ಗ್ರೀಸ್, ಪೋರ್ಚುಗಲ್, ಸ್ಪೇನ್ ಈ ದೇಶಗಳೆಲ್ಲ ದೊಡ್ಡ ಸಾಲದ ಸುಳಿಗೆ ಸಿಲುಕಿದ್ವು. ಅದನ್ನ ಯುರೋಪಿಯನ್ ಸಾವರೆನ್ ಡೆಟ್ ಕ್ರೈಸಿಸ್ ಅಂತಾರೆ. ಚೀನಾ, ಭಾರತದಂಥ ದೇಶಗಳ ಬೆಳವಣಿಗೆ ಕೂಡ ಸ್ವಲ್ಪ ಕುಂಠಿತವಾಯಿತು. ಯಾಕೆಂದ್ರೆ ಅವರ ಎಕ್ಸ್ಪೋರ್ಟ್ಸ್ಗೆ ಡಿಮ್ಯಾಂಡ್ ಕಡಿಮೆಯಾಯಿತು. ಒಟ್ಟಾರೆ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಗಳು ಟ್ರಿಲಿಯನ್ ಗಟ್ಲೆ ಡಾಲರ್ ಮೌಲ್ಯ ಕಳ್ಕೊಂಡ್ವು. ಇದು 1930ರ ಗ್ರೇಟ್ ಡಿಪ್ರೆಷನ್ ನಂತರದ ಅತ್ಯಂತ ಕೆಟ್ಟ ಗ್ಲೋಬಲ್ ರಿಸೆಷನ್. ಈ ಭಯಾನಕ ಅನುಭವದ ನಂತರ ಭವಿಷ್ಯದಲ್ಲಿ ಇದು ಮತ್ತೆ ಆಗಬಾರ್ದು ಅಂತ ಯಾವ ಕ್ರಮಗಳನ್ನು ತಗೊಂಡ್ರು? ಸಿಸ್ಟಮ್ನಲ್ಲಿ ಏನು ಬದಲಾವಣೆಗಳಾದವು? ಬಹಳ ಮುಖ್ಯನಾಗ ಬದಲಾವಣೆಗಳಾದ್ವು. ಮುಖ್ಯವಾಗಿ ಫೈನಾನ್ಷಿಯಲ್ ರೆಗ್ಯುಲೇಷನ್ ಅಂದ್ರೆ ಹಣಕಾಸು ನಿಯಂತ್ರಣವನ್ನ ತುಂಬಾ ಬಿಗುಗೊಳಿಸಿದ್ರು. ಅಮೆರಿಕಾದಲ್ಲಿ 2010ರಲ್ಲಿ ಡಾಡ್ ಫ್ರಾಂಕ್ ಆಕ್ಟ್ ಅಂತ ಒಂದು ದೊಡ್ಡ ಕಾನೂನು ಬಂತು. ದಶಕಗಳಲ್ಲೇ ಅತಿದೊಡ್ಡ ಫೈನಾನ್ಷಿಯಲ್ ರಿಫಾರ್ಮ್ ಅದು. ಇದರ ಉದ್ದೇಶಗಳೇನು ಅಂದ್ರೆ ಬ್ಯಾಂಕ್ಗಳು ಮತ್ತೆ ಅತಿಯಾದ ರಿಸ್ಕ್ಸ್ ತಗೊಳ್ಳೋದನ್ನ ತಡೆಯೋದು, ಗ್ರಾಹಕರನ್ನ ರಕ್ಷಿಸೋದು, ಮತ್ತೆ ಆ ಟೂ ಬಿಗ್ ಟು ಫೇಲ್ ಸಮಸ್ಯೆ ಇದೆಯಲ್ಲ. ಹೌದು, ಅಂದ್ರೆ ದೊಡ್ಡ ಸಂಸ್ಥೆಗಳು ಫೇಲ್ ಆದ್ರೆ ಇಡೀ ಸಿಸ್ಟಮೇ ಹೋಗುತ್ತೆ ಅನ್ನೋದು. ಹೌದು, ಅದನ್ನ ನಿಭಾಯಿಸೋಕೆ ಪ್ರಯತ್ನಿಸೋದು. ಈ ಡಾಟ್ ಫ್ರಾಂಕ್ ಆಕ್ಟ್ ಅಡಿಯಲ್ಲಿ ಸ್ಪೆಸಿಫಿಕ್ ಆಗಿ ಏನೇ ನಿಯಮಗಳು ಬಂದವು? ಹಲವಾರು ಬಂದ್ವು. ಉದಾಹರಣೆಗೆ ಬ್ಯಾಂಕ್ಗಳು ಹೆಚ್ಚು ಕ್ಯಾಪಿಟಲ್ ಅಂದ್ರೆ ಬಂಡವಾಳ ಇಟ್ಕೋಬೇಕು ಅಂತ. ಆಗ ನಷ್ಟ ತಡೆಯೋ ಶಕ್ತಿ ಜಾಸ್ತಿ ಇರುತ್ತೆ. ಬ್ಯಾಂಕ್ಗಳು ತಮ್ಮ ಸ್ವಂತ ಲಾಭಕ್ಕೆ ರಿಸ್ಕಿ ಟ್ರೇಡಿಂಗ್ ಮಾಡೋದನ್ನ ಕಡಿಮೆ ಮಾಡೋಕೆ ವೋಲ್ಕರ್ ರೂಲ್ ಬಂತು. ದೊಡ್ಡ ಸಿಸ್ಟಮ್ಯಾಟಿಕಲಿ ಇಂಪಾರ್ಟೆಂಟ್ ಸಂಸ್ಥೆಗಳ ಮೇಲೆ ಇನ್ನೂ ಕಠಿಣವಾದ ನಿಗಾ ನಿಯಮಗಳನ್ನ ಹೇರಿದ್ರು. ಮತ್ತೆ ಆ ಸಬ್ಪ್ರೈಮ್ ಲೋನ್ಗಳ ತರಹದ ಬೇಜವಾಬ್ದಾರಿ ಸಾಲ ಪದ್ಧತಿಗಳ ಮೇಲೆ ನಿರ್ಬಂಧ ಹಾಕಿದ್ರು. ಸರಿ, ಹಾಗಾದ್ರೆ ಈ ಇಡೀ ಪ್ರಸಂಗದಿಂದ ನಾವು ಕಲಿಬೇಕಾದ ಮುಖ್ಯ ಪಾಠಗಳೇನು ಅಂತ ನಿಮಗನಿಸುತ್ತೆ? ಪಾಠಗಳು ಹಲವಾರು ಇವೆ. ಒಂದು, ಈ ಫೈನಾನ್ಷಿಯಲ್ ಜಗತ್ತಲ್ಲಿ ಅತಿಯಾದ ಕಾಂಪ್ಲೆಕ್ಸಿಟಿ, ಪಾರದರ್ಶಕತೆ ಇಲ್ಲದಿರೋದು ಎಷ್ಟು ಅಪಾಯಕಾರಿ ಅನ್ನೋದು. 2, ಆ ಇನ್ಸೆಂಟಿವ್ಸ್,
ಶಾರ್ಟ್ ಟರ್ಮ್ ಲಾಭವನ್ನೇ ಗುರಿಯಾಗಿಟ್ಕೊಂಡ್ರೆ ಲಾಂಗ್ ಟರ್ಮ್ ವಿನಾಶಕ್ಕೆ ಕಾರಣವಾಗ್ಬೋದು ಅನ್ನೋದು. 3 ಮತ್ತು ಬಹುಶಃ ಅತಿ ಮುಖ್ಯವಾದದ್ದು, ಗ್ಲೋಬಲ್ ಫೈನಾನ್ಷಿಯಲ್ ಸಿಸ್ಟಮ್ ಎಷ್ಟು ಆಳವಾಗಿ ಒಂದಕ್ಕೊಂದು ಬೆಸೆದುಕೊಂಡಿದೆ ಅನ್ನೋ ಅರಿವು. ಒಂದು ಕಡೆಯ ಸಮಸ್ಯೆ ಕ್ಷಣದಲ್ಲಿ ಜಗತ್ತಿಗೆಲ್ಲ ಹರಡಬಹುದು. ಇದಲ್ದೆ ಸಾಮಾನ್ಯ ಜನರ ಮೇಲೆ ಇದರ ಪರಿಣಾಮ, ಅವರ ಮನಸ್ಥಿತಿ ಮೇಲೆ. ಹೌದು, ಅದು ಕೂಡ ಬಹಳ ಮುಖ್ಯ. ಈ ಬಿಕ್ಕಟ್ಟು ಜನರಲ್ಲಿ ದೊಡ್ಡ ಬ್ಯಾಂಕುಗಳ ಮೇಲೆ, ವಾಲ್ ಸ್ಟ್ರೀಟ್ ಮೇಲೆ, ಕೆಲವೊಮ್ಮೆ ಇಡೀ ಹಣಕಾಸು ವ್ಯವಸ್ಥೆಯ ಮೇಲೆಯೇ ಒಂದು ಆಳವಾದ ಅಪನಂಬಿಕೆ, ಕೋಪವನ್ನ ಹುಟ್ಟಾಕಿತು. ಮೇನ್ ಸ್ಟ್ರೀಟ್ ವರ್ಸಸ್ ವಾಲ್ ಸ್ಟ್ರೀಟ್ ಅನ್ನೋ ಒಂದು ಭಾವನೆ ಬಲವಾಯಿತು. ಇದರ ಪರಿಣಾಮಗಳು ಇವತ್ತಿಗೂ ಸಮಾಜದಲ್ಲಿ, ರಾಜಕೀಯದಲ್ಲಿ ಕಾಣ್ತೀವಿ. ಹಾಗಾದ್ರೆ ಒಟ್ಟಾರೆ ಈ ಚರ್ಚೆಯನ್ನ ಸಾರಾಂಶ ಮಾಡೋದಾದ್ರೆ, ಅಮೆರಿಕಾದ ಹೌಸಿಂಗ್ ಬಬಲ್, ಸಬ್ಪ್ರೈಮ್ ಸಾಲಗಳು, ಅದರಿಂದ ಹುಟ್ಟಿದ MBS ಡಿಒಗಳು, ರೇಟಿಂಗ್ ಏಜೆನ್ಸಿಗಳ ತಪ್ಪು, ನಿಯಂತ್ರಣದ ಕೊರತೆ ಎಲ್ಲವೂ ಸೇರಿ 2008ರ ಬಿಕ್ಕಟ್ಟಿಗೆ ಕಾರಣವಾದವು. ಆಮೇಲೆ ಸರ್ಕಾರಗಳು ದೊಡ್ಡ ಮಟ್ಟದಲ್ಲಿ ಮಧ್ಯಪ್ರವೇಶ ಮಾಡಿ ನಂತರ ಕಠಿಣ ನಿಯಮಗಳನ್ನು ತಂದವು. ಹೌದು, ಅದೊಂದು ಸರಪಳಿ ಕ್ರಿಯೆ. ಒಂದಕ್ಕೊಂದು ಕೊಂಡಿಗಳು ಸೇರ್ಕೊಂಡು ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಟ್ಟು. ಬಹುಶಃ ಮುಖ್ಯ ಪಾಠ ಅಂದ್ರೆ ನಿಯಂತ್ರಕರು ಸದಾ ಜಾಗರೂಕರಾಗಿರ್ಬೇಕು. ಮಾರುಕಟ್ಟೆ ವೇಗಕ್ಕೆ ತಕ್ಕಂತೆ ತಮ್ಮನ್ನು ಅಪ್ಡೇಟ್ ಮಾಡ್ಕೋಬೇಕು. ಸಿಸ್ಟಮ್ನಲ್ಲಿ ಅಡಗಿರೋ ರಿಸ್ಕ್ಗಳನ್ನ ಗುರ್ತಿಸ್ಬೇಕು. ಈಗ ಈ ಎಲ್ಲಾ ಘಟನೆಗಳು, ಪಾಠಗಳು, ಸುಧಾರಣೆಗಳು ಇವೆಲ್ಲದರ ಹಿನ್ನೆಲೆಯಲ್ಲಿ ನಮ್ಮ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣ. 2008ರ ನಂತರ ನಮ್ಮ ಜಾಗತಿಕ ಹಣಕಾಸು ವ್ಯವಸ್ಥೆ ನಿಜವಾಗಿಯೂ ಎಷ್ಟು ಸುರಕ್ಷಿತವಾಗಿದೆ? ಅಂದಿನ ಸಮಸ್ಯೆಗಳನ್ನು ಪೂರ್ತಿಯಾಗಿ ಸರಿಪಡಿಸಲಾಗಿದೆಯೇ, ಅಥವಾ ಮುಂದಿನ ಬಿಕ್ಕಟ್ಟಿನ ಬೀಜಗಳು ಬೇರೆ ರೂಪದಲ್ಲಿ ಬೇರೆ ಕಡೆ ಈಗಾಗಲೇ ಮೊಳಕೆ ಒಡೆಯುತ್ತಿವೆಯೇ? ಈಗಿರೋ ನಿಯಮಗಳು ಮುಂದಿನ ಆಘಾತವನ್ನ ತಡೆಯೋಕೆ ಸಾಕಾಗುತ್ತವಾ? ಇದು ಯೋಚಿಸಬೇಕಾದ ವಿಷಯ. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಇದ್ದುದಕ್ಕೆ ಧನ್ಯವಾದಗಳು.